ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ SSC CHSL ಎಕ್ಸಾಮ್ ಯಾರೆಲ್ಲ ಬರೆದಿದ್ರ, ಸೊ ಕಟಪ್ ಅಂತೂ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿದ್ರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂತಂದ್ರೆ, ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತಂದರೆ SSC ಮೂಲಕ ನಡೆಸಲಾದ SSC CHSL ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ನೇಮಕಾತಿ ಅಂತಿಮ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ, ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಪೋಸ್ಟ್ ವೈಸ್ ಹಾಗೂ ಕ್ಯಾಟಗರಿ ಅಂತಿಮವಾಗಿ ಕಟಪ್ ಎಷ್ಟು ನಿಂತಿದೆ ಅಂತ ಈ ವಿಡಿಯೋದಾಗ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಯಾರ್ಯಾರೆಲ್ಲ ರಿಸಲ್ಟ್ನ ನೋಡ್ಕೊಂಡಿದ್ರಿ, ಯಾರ್ಯಾರೆಲ್ಲ ಕಟಪ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ರೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬರ್ರಿ, ಫಸ್ಟಿಗೆ ಇಲ್ಲಿ ಪರೀಕ್ಷೆ ಮತ್ತು ಹುದ್ದೆಗಳ ಹಿನ್ನೆಲೆ ನೋಡೋದಾದ್ರೆ ಅಂತಂದರೆ, ಎಕ್ಸಾಮ್ ಓವರ್ ವ್ಯೂ ಆ್ಯಂಡ್ ವೇಕೆನ್ಸಿ ಬಗ್ಗೆ ನೋಡೋದಾತಂದ್ರೆ, ಅಧಿಸೂಚನೆ ಹೊರಬಿದ್ದದ್ದು ಯಾವಾಗಪ್ಪ ಅಂತಂದ್ರೆ 23 ಜೂನ್ 2025ರಾಗ ಹೊರಬಿದ್ದಿತ್ತು. ನೆಕ್ಸ್ಟ್ ಟೈರ್ 1 ಪರೀಕ್ಷೆ, ಟೈರ್ 1 ಎಕ್ಸಾಮ್ ಯಾವಾಗಾಗಿತ್ತಪ್ಪ ಅಂತಂದ್ರೆ ನವೆಂಬರ್ 2025ರಲ್ಲಿ ಆಗಿತ್ತು. ನೆಕ್ಸ್ಟ್ ಟೈರ್ 2 ಪರೀಕ್ಷೆ ಅಂತಂದರೆ ಟೈರ್ 2 ಎಕ್ಸಾಮು 10 ಮತ್ತು 22 ಏಪ್ರಿಲ್ರಂದು ಆಗಿತ್ತು 2026ರಾಗ. ಓಕೆ, ಒಟ್ಟು ಹುದ್ದೆಗಳನ್ನ ನೋಡೋದಾದ್ರೆ 3522 ಹುದ್ದೆಗಳು ಇಲ್ಲಿ ಇದ್ದವು. ಸೊ ಈಗ ಆಯ್ಕೆಯಾದ ಒಟ್ಟು ಅಭ್ಯರ್ಥಿಗಳನ್ನ ನೋಡೋದಾದ್ರೆ 3515 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಓಕೆ, ಅಂತಿಮ ಕಟ್ ಆಫ್ ಆಧಾರ ನೋಡೋದಾದ್ರೆ ಟೈರ್ 2 ಪರೀಕ್ಷೆಯಲ್ಲಿ ಒಟ್ಟು 360 ಅಂಕಗಳಿಗೆ ಲೆಕ್ಕ ಹಾಕಲಾಗೈತಿ. ಸೊ ನೋಡೋಣ ಬರ್ರಿ, ಇಲಾಖಾವಾರು ಮತ್ತು ವರ್ಗವಾರು ಕಟ್ ಆಫ್ ವಿವರಗಳು ಈ ಕೆಳಗಿನಂತೈತಿ. ಸೊ ಅದನ್ನೆಲ್ಲ ನಾವು ಈಗ ನೋಡ್ತಾ ಹೋಗೋಣ್ರಿ. ನೆಕ್ಸ್ಟ್ ಇಲಾಖೆ ಸಚಿವಾಲಯ ಡಿಪಾರ್ಟ್ಮೆಂಟ್, ಓಕೆ, ಅದ್ರ ಕೋಡ್ ಮತ್ತು ಇದು ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಇದು ಕೋಡ್, ಇದು ಸಾಮಾನ್ಯ ವಿವರ, ಇದು OBCದ, ಇದು EWS ಮತ್ತು ಇದು SC, ಇದು ST. ಓಕೆ, ಇಂಟೆಲಿಜೆನ್ಸಿ ಬ್ಯೂರೋಲಿ IB ಅಂತ ಕರಿತೀವಲ್ಲ, ಅದ್ರ ಕೋಡ್ ಬಂದುಬಿಟ್ಟು L02. ಓಕೆ, ಸಾಮಾನ್ಯದವರಿಗೆ 300 ಅಂಕಗಳಿಗೆ ಕಟಪ್ ನಿಂತೈತಿ. OBCದವರಿಗೆ 297, ನೆಕ್ಸ್ಟು EWS 296 ಮತ್ತು SCದವರಿಗೆ 288. ನೆಕ್ಸ್ಟ್ SCದವರಿಗೆ STದವರಿಗೆ 276. ಓಕೆ, ಇಲ್ಲಿ ಭಾಳ ಏನು ಡಿಫ್ರೆನ್ಸ್ ಇಲ್ಲ, ಒಂದು 3ರಿಂದ 2 ಅಂಕಗಳ ಡಿಫ್ರೆನ್ಸ್ ಇದೆ, 2ರಿಂದ 3 ಅಂಕಗಳ ಡಿಫ್ರೆನ್ಸ್ ಮಾತ್ರ ಇದೆ ಎಲ್ಲ ಕೆಟಗರಿ ಅವ್ರಿಗೆ. ಓಕೆ, ನೆಕ್ಸ್ಟ್ ಈಗ ಅಂಚೆ ಇಲಾಖೆ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಾಮನ್ವೆಲ್ತ್ ಅಂತ ಬರುತ್ತೆ. ಓಕೆ, ಕೋಡ್ ಬಂದುಬಿಟ್ಟು L10. ಓಕೆ, ಕೋಡು L10. ನೆಕ್ಸ್ಟ್ ಸಾಮಾನ್ಯದವರಿಗೆ ಎಷ್ಟು ನಿಂತಿದೆಪ್ಪ ಅಂತಂದರೆ URದವರಿಗೆ 308, OBCದವರಿಗೆ 302, ನೆಕ್ಸ್ಟು EWSದವರಿಗೆ 306, SCದವರಿಗೆ ಯಾವುದೂ ಇಲ್ಲ. ನೆಕ್ಸ್ಟ್ STದವರಿಗೆ ನೋಡೋದು ಅಂತಂದರೆ SCದವರಿಗೆ ಪೋಸ್ಟ್ ಇದ್ದಿರಲಿಲ್ಲ. ಓಕೆ, STದವ್ರದ್ದು 279. ಓಕೆ, ನೆಕ್ಸ್ಟ್ ಬರುವಂಥದ್ದು ಭಾರತೀಯ ಚುನಾವಣೆ ಆಯೋಗ. ಓಕೆ, ಭಾರತೀಯ ಚುನಾವಣಾ ಆಯೋಗ. ಓಕೆ, ಕೋಡ L18. ಓಕೆ, URದವರಿಗೆ 317, OBCದವರಿಗೆ 317. ಓಕೆ, OBCದವರಿಗೆ ಎಷ್ಟು ನಿಂತೈತಿ 317 ಮತ್ತು EWSದವರಿಗೆ 315, SCದವರಿಗೆ 302, STದವರಿಗೆ ಯಾವುದೇ ವೇಕೆನ್ಸಿ ಇರಲಿಲ್ಲ. ಓಕೆ, ನಾಗರಿಕ ವಿಮಾನಯಾನ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸಿವಿಲ್ ಅವಿಯೇಷನ್. ಓಕೆ, ಇದ್ರ ಕೋಡ್ ಬಂದುಬಿಟ್ಟು L26. URದವರಿಗೆ 301, OBCದವರಿಗೆ 299, EWSದವರಿಗೆ 298, ನೆಕ್ಸ್ಟು SCದವರಿಗೆ 296, STದವರಿಗೆ 289. ಓಕೆ, ಸಾಂಸ್ಕೃತಿಕ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ, ಕೋಡ್ ಬಂದುಬಿಟ್ಟು L39. ಓಕೆ, URದವರಿಗೆ 302, ನೆಕ್ಸ್ಟ್ OBCದವರಿಗೆ 300, EWS 298, ST 293, SC 292. ಓಕೆ, ಕಟ್ ಆಫ್ ಈ ರೀತಿ ನೋಡ್ರಿ, 2ರಿಂದ 3 ಅಂಕಗಳು ಮಾತ್ರ ಡಿಫ್ರೆನ್ಸ್ ಅದಾವ. ಓಕೆ, ಜವಳಿ ಸಚಿವಾಲಯ, ಮಿನಿಸ್ಟ್ರಿ ಆಫ್. ಓಕೆ, ಇಲ್ಲಿ L48 ಕೋಡ್ ನನಗೆ ತಿಳಿತಾ ಇಲ್ಲ, ಅದಕ್ಕೆ ನಾನು ಮ್ಯಾಲೆ ನೋಡ್ತಾ ಇದ್ದೀನಿ. L48 ಅಲ್ಲ, ಕರೆಕ್ಟ್ ಇದೆ ಅಲ್ವಾ? ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಓಕೆ, ಇದೆ ಅನಿಸುತ್ತೆ. ಓಕೆ, URದು 305 ಮತ್ತು EWS 305, UR OBCಗೆ 305, EWS ಯಾವುದೇ ಹುದ್ದೆಗಳಿರಲಿಲ್ಲ, ಮತ್ತು SCದವರಿಗೆ ಯಾವುದೇ ಹುದ್ದೆಗಳಿರಲಿಲ್ಲ, STದವರಿಗೆ 283. ಓಕೆ, ಇಲ್ಲಿ ಕಟ್ ಆಫ್ ಒಂದು ಕಟ್ ಆಫ್ ವಿಶ್ಲೇಷಣೆ ನೋಡೋದಾತಂದರೆ, ಸಾಮಾನ್ಯ ವರ್ಗದ UR ಸರಾಸರಿ ಕಟ್ ಆಫ್ಗಳ ಅಂಕಗಳು 360ಕ್ಕೆ 300ರಿಂದ 308 ಅಂಕಗಳನ್ನು ಸುತ್ತಮುತ್ತಲ ಅದಾವೆ. 300ರಿಂದ 308, URದವರಿಗೆ 300ರಿಂದ 308ವರೆಗೂ
ಕಟ್ ಆಫ್ ನಿಂತೈತಿ. UR OBC EWS ವರ್ಗಗಳ ಕಟ್ ಆಫ್ ನಡುವೆ ಕೇವಲ 1 ರಿಂದ 3 ಅಂಕಗಳ ವ್ಯತ್ಯಾಸ ಮಾತ್ರ ಕಂಡು ಬರತೈತಿ. ಓಕೆ, UR ಮತ್ತು OBC EWS ಕಟ್ ಆಫ್ ನಡುವೆ ಕೇವಲ 1 ರಿಂದ 3 ಅಂಕಗಳ ಮಾತ್ರ. ಓಕೆ, ಚುನಾವಣೆ ಆಯೋಗದ ಹಂತದ ECI ಅಂತ ಕರಿತೀವಿ. ಹೆಚ್ಚಿನ ಬೇಡಿಕೆ ಇಲಾಖೆಗಳಲ್ಲಿ ಕಟ್ ಆಫ್ 317 ಅಂಕಗಳವರೆಗೆ ಏರಿಕೆ ಆಗೈತಿ. ಓಕೆ, ಫಲಿತಾಂಶ ಪರಿಶೀಲನೆ. ಆಯ್ಕೆಯಾದ ಅಭ್ಯರ್ಥಿಗಳು ಸಂಪೂರ್ಣ ರೋಲ್ ನಂಬರ್ ಮತ್ತು ಹೆಸರಿನ ಪಟ್ಟಿಯನ್ನು ನಾನೊಂದು ನಂದು ವಾಟ್ಸಪ್ ಚಾನಲ್ ಐತ್ರಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ. ಯಾರು ಜಾಯ್ನ್ ಆಗಿಲ್ಲ ನೋಡ್ರಿ, ದಯವಿಟ್ಟು ಜಾಯ್ನ್ ಆಗಿರಿ. ಸೊ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸಾಯಂಕಾಲ 6 ಗಂಟೆ ಒಳಗೆ. ನೆಕ್ಸ್ಟ್, ಅನುಪಯುಕ್ತವಾದ ಅಂತಂದರೆ ಯಾರು ಎಕ್ಸಾಮ್ ಪಾಸ್ ಆಗಿಲ್ಲ, ಕೇವಲ 1-2 ಅಂಕಗಳಿಂದ ವಂಚಿತರಾದ ಅಭ್ಯರ್ಥಿಗಳು ನಿರಾಸೆ ಆಗಬೇಡ್ರಿ. ಯಾಕಂತಂದರೆ SSC CHSL 2026 ಮುಂದಿನ ನೇಮಕಾತಿ ಸಿದ್ಧರಾಗಲ್ಲ ನಿಮಗೆ ನಾನು ಸೂಚನೆ ಕೊಡ್ತಾನೆ. ಯಾಕಂತಂದ್ರೆ ಆದಷ್ಟು ಬೇಗ ಕರೆಯಾಕತ್ತಾರ. ಮುಂಬರುವ ನೇಮಕಾತಿ SSC CHSL 2026 ಹೊಸ ಅಧಿಸೂಚನೆ ಶೀಘ್ರದಲ್ಲಿ ಅಂತಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಪ್ರಕಟ ಆಗಬಹುದು. ಸೊ 3000+ ಹುದ್ದೆಗಳನ್ನು ನಾನು ನಿರೀಕ್ಷೆ ಮಾಡಾಕತ್ತೀನಿ. ಓಕೆ, ನೆಕ್ಸ್ಟ್. ಓಕೆ, ಈಗೇನು ಮಾಡೋಣಪ್ಪ ಅಂತಂದ್ರೆ PDF ರಿಸಲ್ಟ್ ನಿಮಗೆ ಲಿಸ್ಟ್ನಾಗ ಇತ್ತೋ ಇಲ್ಲೋ ನಿಮ್ಮ ಹೆಸರು ಅಂತ ತಿಳ್ಕೊಬೇಕಂತಂದ್ರೆ ನಿಮ್ಗೇನಾದರೂ ಆ PDF ಲಿಂಕ್ ಬೇಕಾಗಿತ್ತಂದ್ರೆ ನಾ ಏನು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಲ್ಲ, ಸೊ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ರಿ. ಸಾಯಂಕಾಲ ಒಳಗೆ ನಾನು ಅದನ್ನು ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್, ಇಲ್ಲಿ 300ವರೆಗೂ ಅಂತಂದ್ರೆ ಕಾಂಪಿಟೇಷನ್ ನೋಡ್ರಿ, 300 ಮಾರ್ಕ್ಸ್ವರೆಗೂ ನಿಮಗೆ ಕಟ್ ಆಫ್ ನಿಂತೈತಿ. ಅಂದರೆ ಇದು ಕಮ್ಮಿ, 300 ಅಂತಂದ್ರೆ ಕಮ್ಮಿ ಹೇಳಾಕತ್ತಾನ. ಓಕೆ, ಸೊ ನೆಕ್ಸ್ಟ್ ತಗೋರಿ 296 ಮ್ಯಾಲೆ ನಿಂತೈತಿ. ಒಟ್ಟು 296. ನಾವು ಸರಾಸರಿ ಎಷ್ಟು ಹಿಡ್ಕೊಂಡು 300 ಹಿಡ್ಕೊಂಡು ಈಗ SSC CHSLದ ಎಷ್ಟರ ಪೈಕಿ ಇದೆ 360ಕ್ಕೆ ಅಂತಂದ್ರೆ ನೋಡ್ರಿ ಎಷ್ಟು ಹೈ ಕಾಂಪಿಟೇಷನ್ ಐತಿ ಅಂತ ನೀವು ಅರ್ಥ ಮಾಡ್ಕೋರಿ. ಒಬ್ಬೊಬ್ರು ಏನು ಮಾಡಿರ್ತಾರೆ 40 ಅಂಕಗಳನ್ನ ತೊಗೊಂಡಾರ. ಸೊ ಅವ್ರು ಏನು ಮಾಡಬೇಕು, ಇನ್ನೂ ಸ್ವಲ್ಪ GK ಮತ್ತು GS ಕಡೆ ಹೆಚ್ಚು ಒಲವು ಕೊಡ್ರಿ. GK ಮತ್ತು GS ಯಾಕಂತಂದ್ರೆ ನಿಮ್ಮದು ಮಾರ್ಕ್ಸ್ ಹೊಂಟಿದ್ದ ಈ GK ಮತ್ತು GS ಒಳಗೆ. ಸೊ ಇಲ್ಲಿ ಭಾಳ ಕಾಂಪಿಟೇಷನ್ ಐತಿ GK ಮತ್ತು GS ಒಳಗೆ. GK ಮತ್ತು GS ಒಳಗೆ ಹೆವಿ ಕಾಂಪಿಟೇಷನ್ ಐತಿ. ಓಕೆ, ಸೊ ನೀವೇನು ಮಾಡಿರಿ, ಸೊ GKಗೆ ಮತ್ತು GSಗೆ ಏನು ಮಾಡಿರಿ, ಜಾಸ್ತಿ ಒಲವು ಕೊಡ್ರಿ. ಅಂತಂದ್ರೆ ಸ್ವಲ್ಪ ಮ್ಯಾಥ್ಸ್ ರೀಸನಿಂಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ. ಯಾಕಂದ್ರೆ ಮ್ಯಾಥ್ಸ್ ರೀಸನಿಂಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಡೈಲಿ ಪ್ರಾಕ್ಟೀಸ್ ಮಾಡಿ ಏನಾಗ್ತೈತಿ, ಅದೊಂದು ಸ್ವಲ್ಪ ಈಜಿ ಅನಿಸಿರ್ತೈತಿ. ಸ್ವಲ್ಪ ಮ್ಯಾಥ್ಸ್ ಟಫ್ ಆದರೂ ಮೆಂಟಲ್ ಎಬಿಲಿಟಿ ಏನೈತಿ, ಸೊ ನಿಮ್ಗೆ ರೀಸನಿಂಗ್ ಅಂತ ಬರ್ತೈತಲ್ಲ, ಸೊ ಅದ್ರಾಗ ಏನು ಮಾಡ್ತೀರಿ ನೀವು ಹೆಚ್ಚಿನ ಟೈಮ್ ಕೊಡಬೇಡ್ರಿ ಅದಕ್ಕೆ. ಯಾಕಂತಂದ್ರೆ ನಿಮ್ಗೆ ಅದು ಪರ್ಫೆಕ್ಟ್ ಇರ್ತೈತಿ ಅನಿಸ್ತೈತಿ. ಯಾಕಂದ್ರೆ ಎಲ್ಲರಿಗೂ ಈಜಿ ಆಗುವಂಥದ್ದು ಒಂದು ರೀಸನಿಂಗ್ ಸಬ್ಜೆಕ್ಟ್. ಸೊ ಓಕೆ, ಆ ರೀಸನಿಂಗ್ ಯಾರಿಗೆ ಬರೋದಿಲ್ಲ. ಸೊ ನೋಡಿರಿ, ನಾನು ರೀಸನಿಂಗ್ ಕ್ಲಾಸ್ ಮಾಡ್ಬೇಕಂತ ಟ್ರೈ ಮಾಡೀನಿ. ಯಾಕಂತಂದ್ರೆ ಹೆಚ್ಚಿನ ಅಂಕ ಪಡೆಯೋದು ಅಲ್ಲಿಂದ್ರನ ರೀಸನಿಂಗ್ ಒಳಗೆ. ಓಕೆ, ನಾನು ರೀಸನಿಂಗ್ ಕ್ಲಾಸ್ ಬೇಕಂದ್ರೆ ಮಾಡ್ತೇನೆ. ನೀವೇನಾದರೂ ರೀಸನಿಂಗ್ ಕ್ಲಾಸ್ ಬೇಕಂತಂದ್ರೆ ಕ್ಲಾಸ್ ಅಂತೇಳಿ ಕಾಮೆಂಟ್ ಮಾಡಿರಿ, ಆಯ್ತು ರೀ. ನೋಡಿರಿ, ಮತ್ತೇನಾದರೂ ಡೌಟ್ ಇತ್ತಂದ್ರೆ ನೀವು ಕೇಳ್ಬೋದು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. PDF ಅಂತೂ ನಾನು ನನ್ನ ವಾಟ್ಸಪ್ ಚಾನಲ್ದಾಗ ಹಾಕಿರ್ತಾನೆ, ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತಾನೆ.